ಈ ಅಧಿವೇಶನದಲ್ಲಿ ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮತ್ತು ವೆಟ್ ಲೀಕೇಜ್ ಕರೆಂಟ್ ಆಫ್ ಪಿವಿ ಮಾಡೆಲ್ಗಳನ್ನು ಕಲಿಯುತ್ತೇವೆ. ಈ ಸೆಷನ್ ಅಧಿವೇಶನದ ಕೊನೆಯಲ್ಲಿ ನೀವು ನಿರೋಧನ ಪ್ರತಿರೋಧದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪಿವಿ ಮಾಡೆಲ್ಗಳಲ್ಲಿ ನಿರೋಧನ ಪ್ರತಿರೋಧವನ್ನು ಅಳೆಯುವ ಪ್ರಾಮುಖ್ಯತೆಯನ್ನು ವಿವರಿಸಿ. ಅರ್ಧ ಸೋರಿಕೆ ಪ್ರಸ್ತುತ ಪರೀಕ್ಷೆಯ ಮಹತ್ವವನ್ನು ತಿಳಿಯಿರಿ. ಪಿವಿ ಮಾಡೆಲ್ಗಳಲ್ಲಿನ ನಿರೋಧನ ಪ್ರತಿರೋಧವನ್ನು ಅಳೆಯಲು ಮತ್ತು ಅರ್ಧ ಸೋರಿಕೆಯನ್ನು ಅಳೆಯಲು ಸಾಧ್ಯವಾಗುತ್ತದೆ. ನಿಮಗೆ ಗೊತ್ತೇ, ವಾಹಕಗಳ ಬಳಕೆ ಮತ್ತು ಅವುಗಳ ನಿರೋಧನವನ್ನು ನಿಯಂತ್ರಿಸಲಾಗುತ್ತದೆ. ಐಇ ನಿಯಮಗಳು ಮತ್ತು ಬಿಐಎಸ್ ಕೋಡ್ ಆಫ್ ಅಭ್ಯಾಸದ ಮೂಲಕ ನಿರೋಧನ ವಸ್ತುಗಳ ಎರಡು ಮೂಲಭೂತ ಗುಣಲಕ್ಷಣಗಳು ನಿರೋಧನ ಪ್ರತಿರೋಧ ಮತ್ತು ಡೈಎಲೆಕ್ಟ್ರಿಕ್ ಶಕ್ತಿ. ಅವು ಸಂಪೂರ್ಣವಾಗಿ ಪರಸ್ಪರ ಭಿನ್ನವಾಗಿರುತ್ತವೆ ಮತ್ತು ವಿಭಿನ್ನವಾಗಿ ಅಳೆಯಲಾಗುತ್ತದೆ. ಮಾರ್ಗಗಳು: ನಿರೋಧನದ ಹಾನಿಯು ವಿದ್ಯುತ್ ನಷ್ಟಕ್ಕೆ ಕಾರಣವಾಗಬಹುದು, ಉಪಕರಣಗಳ ಮಿತಿಮೀರಿದ ಮತ್ತು ಬೆಂಕಿಗೆ ಕಾರಣವಾಗಬಹುದು. ನಿರೋಧನ ಪ್ರತಿರೋಧವು ಪ್ರವಾಹದ ಹರಿವಿನ ವಿರುದ್ಧ ನಿರೋಧನದ ವಿದ್ಯುತ್ ಪ್ರತಿರೋಧವಾಗಿದೆ. ಆದ್ದರಿಂದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನಿರೋಧನ ಪ್ರತಿರೋಧವನ್ನು ನಿರ್ವಹಿಸಬೇಕು. ದಯವಿಟ್ಟು ನೆನಪಿಡಿ, ವಿದ್ಯುತ್ ವ್ಯವಸ್ಥೆಯ ನಿರೋಧನ ಪ್ರತಿರೋಧದ ಗುಣಮಟ್ಟವು ಸಮಯ, ಪರಿಸರದ ಸ್ಥಿತಿ ಅಂದರೆ ತಾಪಮಾನ, ಆರ್ದ್ರತೆ, ತೇವಾಂಶ ಮತ್ತು ಧೂಳಿನ ಕಣಗಳೊಂದಿಗೆ ಕುಸಿಯುತ್ತದೆ. ಮೆಗಾಮ್ ಹೀಟರ್ ಮೆಗ್ಗರ್ ನಿರೋಧನ ಪ್ರತಿರೋಧವನ್ನು ಅಳೆಯಲು ಬಳಸುವ ಸಾಧನವಾಗಿದೆ. ಇದು ನಿರೋಧನಕ್ಕೆ ಹಾನಿಯಾಗದಂತೆ ಮೆಗಾಮ್ಗಳಲ್ಲಿ ಹೆಚ್ಚಿನ ಪ್ರತಿರೋಧ ಮೌಲ್ಯಗಳನ್ನು ಅಳೆಯುತ್ತದೆ. ಮಾಪನವು ನಿರೋಧನದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ವೈರಿಂಗ್ ಮತ್ತು ಸಲಕರಣೆಗಳ ಸಮಗ್ರತೆಯನ್ನು ಪರೀಕ್ಷಿಸುವ ಮೂಲಕ ನಿರೋಧನದ ದೋಷಗಳನ್ನು ಗುರುತಿಸಲು ನಿರೋಧನ ಪ್ರತಿರೋಧ ಪರೀಕ್ಷೆಯನ್ನು ಬಳಸಲಾಗುತ್ತದೆ. ಹಾನಿಗೊಳಗಾದ ನಿರೋಧನವನ್ನು ಪರಿಶೀಲಿಸುವುದು ಐಆರ್ ಪರೀಕ್ಷೆಯ ಉದ್ದೇಶವಾಗಿದೆ. ಇದು ಯಾಂತ್ರಿಕ ಹಾನಿ ಅಥವಾ ಶಾಖದಿಂದ ಹಾನಿಯಾಗಬಹುದು. ಓವರ್ಲೋಡ್ ಮಾಡಿದ ಕೇಬಲ್ಗಳು 2 ಗಿಂತ ಕಡಿಮೆ ವಾಚನಗೋಷ್ಠಿಗಳು ಹಾನಿಗೊಳಗಾದ ನಿರೋಧನವನ್ನು ಸೂಚಿಸುತ್ತದೆ. 2 ರಿಂದ 50 MOHM ವರೆಗಿನ ವಾಚನಗೋಷ್ಠಿಗಳು ದೀರ್ಘ ಸರ್ಕ್ಯೂಟ್ ಉದ್ದವನ್ನು ಸೂಚಿಸುತ್ತದೆ. ತೇವಾಂಶ ಮತ್ತು ಮಾಲಿನ್ಯ ಮತ್ತು ನಿರೋಧನ ಗುಣಮಟ್ಟವನ್ನು ಸೂಚಿಸುವುದಿಲ್ಲ. ಅವಾಹಕ ಪರೀಕ್ಷೆಗಾಗಿ ವೋಲ್ಟೇಜ್ಗಿಂತ ಕಡಿಮೆ ತಿಳಿದಿರುವ ಡಿಸಿ ವೋಲ್ಟೇಜ್ ಅನ್ನು ಚುಚ್ಚುವ ಮೂಲಕ ಮತ್ತು ನಂತರ ಹರಿಯುವ ಪ್ರವಾಹವನ್ನು ಅಳೆಯುವ ಮೂಲಕ ನಿರೋಧನ ಪ್ರತಿರೋಧ ಪರೀಕ್ಷೆಯ ಹಿಂದಿನ ತತ್ವವು ಇಲ್ಲಿ ಬರುತ್ತದೆ. ಪ್ರತಿರೋಧದ ಮೌಲ್ಯವನ್ನು ನಿರ್ಧರಿಸುವುದು ಸರಳವಾಗಿದೆ. ನಿರೋಧನ ಪ್ರತಿರೋಧ ಪರೀಕ್ಷೆಯು ವಿದ್ಯುತ್ ಸುರಕ್ಷತೆಯ ಪರೀಕ್ಷೆಯಾಗಿದೆ ಮತ್ತು ಸೌರ ಮಾಡೆಲ್ ಸಾಕಷ್ಟು ನಿರೋಧನವನ್ನು ನೀಡುತ್ತದೆಯೇ ಎಂಬುದನ್ನು ತೋರಿಸುತ್ತದೆ. ವೋಲ್ಟೇಜ್ ಡ್ರಾಪ್ ಪರಿಕಲ್ಪನೆಯ ಬಗ್ಗೆ ಐಇ ನಿಯಮಗಳನ್ನು ನೋಡೋಣ. ಪ್ರಕಾರ ಐಇ ನಿಯಮ 48 ಅನುಸ್ಥಾಪನೆ ಮತ್ತು ಭೂಮಿಯ ವೈರಿಂಗ್ ನಡುವಿನ ನಿರೋಧನ ಪ್ರತಿರೋಧವು ಅಂತಹ ಮೌಲ್ಯವನ್ನು ಹೊಂದಿರಬೇಕು. ಸೋರಿಕೆ ಪ್ರವಾಹವು 1 ಬಾರ್ 50,000 ಭಾಗ ಅಥವಾ FLನ 0.02% ಮೀರಬಾರದು. ಪ್ರಸ್ತುತ ಲೈಟಿಂಗ್ ಸರ್ಕ್ಯೂಟ್ನಲ್ಲಿ ಅನುಮತಿಸುವ ವೋಲ್ಟೇಜ್ ಡ್ರಾಪ್ ಪೂರೈಕೆ ವೋಲ್ಟೇಜ್ನ 2% ಮತ್ತು 1 ವೋಲ್ಟ್ ಆಗಿದೆ. ವಿದ್ಯುತ್ ಕೈಗಾರಿಕಾ ಸರ್ಕ್ಯೂಟ್ನಲ್ಲಿ ಗರಿಷ್ಠ ಅನುಮತಿಸುವ ವೋಲ್ಟೇಜ್ ಡ್ರಾಪ್ ಡಿಕ್ಲೇರ್ಡ್ ಪೂರೈಕೆ ವೋಲ್ಟೇಜ್ನ 5%ಗಿಂತ ಹೆಚ್ಚು ಇರಬಾರದು. ಯಾವುದೇ ವೈರಿಂಗ್ ಅನುಸ್ಥಾಪನೆಯ ನಿರೋಧನ ಪ್ರತಿರೋಧವು 1 ಗಿಂತ ಕಡಿಮೆ ಇರಬಾರದು ಮತ್ತು ಭೂಮಿಯ ಪ್ರತಿರೋಧವು 1 ಓಮ್ನ ಮೌಲ್ಯವನ್ನು ಮೀರಬಾರದು. ಮೆಗ್ಗರನ್ನು ಬಳಸುವ ಇನ್ಸುಲೇಷನ್ ಪರೀಕ್ಷೆಯಲ್ಲಿ ನಾವು ವಿದ್ಯುತ್ ವ್ಯವಸ್ಥೆಯ ಮೂಲಕ ಪರೀಕ್ಷಾ ವೋಲ್ಟೇಜ್ ಅನ್ನು ಕಳುಹಿಸುತ್ತೇವೆ. ಯಂತ್ರದ ಎಲ್ಲ ಉಪಕರಣಗಳ ಇನ್ಸುಲೇಟೆಡ್ ವೈರಿಂಗ್ ಮೂಲಕ ಹಾದು ಹೋಗುವ ಪ್ರಸ್ತುತದ ಯಾವುದೇ ಸೋರಿಕೆ ಇದೆಯೇ ಎಂದು ಪರಿಶೀಲಿಸಲು ಮೆಗ್ಗರ್ 500 ವೋಲ್ಟ್ಗಳನ್ನು ಪೂರೈಸುತ್ತದೆ ಮತ್ತು ಮಾರಣಾಂತಿಕ ಆಘಾತವನ್ನು ನೀಡಲು ಇದು ಸಾಕು. ಪರೀಕ್ಷಿಸಬೇಕಾದ ಕೇಬಲ್ ಅನ್ನು AC ಲೈನ್ಗಳಲ್ಲಿ ಬಳಸಬಹುದು ಮತ್ತು ಮೆಗ್ಗರ್ DCಯನ್ನು ಪರೀಕ್ಷಾ ವೋಲ್ಟೇಜ್ ಆಗಿ ಬಳಸುತ್ತದೆ. ಅಲಿಗೇಟರ್ ಕ್ಲಿಪ್ ಅನ್ನು ವೈರ್ ಅಥವಾ ಕೇಬಲ್ಗೆ ಮೆಗ್ಗರ್ ಪ್ರೋಬ್ಗಳಲ್ಲಿ ಒಂದನ್ನು ಕ್ಲ್ಯಾಂಪ್ ಮಾಡಿ ಇನ್ನೊಂದು ಪ್ರೋಬ್ ಅನ್ನು ತೆರೆದ ಕಂಡಕ್ಟರ್ಗೆ ಸ್ಪರ್ಶಿಸಿ ಮತ್ತು ಪರೀಕ್ಷಾ ಬಟನ್ ಒತ್ತಿರಿ. ಮೆಗ್ಗರ್ ಶೋಧಕಗಳು ಮತ್ತು ಮೀಟರ್ ನಡುವೆ ಪ್ರಸ್ತುತವನ್ನು ಉತ್ಪಾದಿಸುತ್ತದೆ. ಪ್ರಸ್ತುತದ ಹರಿವಿಗೆ ಜಾಕೆಟ್ನ ಪ್ರತಿರೋಧವನ್ನು ದಾಖಲಿಸುತ್ತದೆ.
ನೀವು ನೆಲಕ್ಕೆ ನಿರೋಧನ ಪ್ರತಿರೋಧವನ್ನು ಪರೀಕ್ಷಿಸುತ್ತಿದ್ದರೆ ನೆಲದ ತಂತಿ ಅಥವಾ ನೆಲದ ಲೋಹದ ಜಂಕ್ಷನ್ ಪೆಟ್ಟಿಗೆಯಲ್ಲಿ ಧನಾತ್ಮಕ ತನಿಖೆ ಮತ್ತು ವಾಹಕ ಅಥವಾ ಟರ್ಮಿನಲ್ನಲ್ಲಿ ನಕಾರಾತ್ಮಕ ತನಿಖೆಯನ್ನು ಇರಿಸಿ. ಮೆಗರನ್ನು 1 ನಿಮಿಷಕ್ಕೆ ಶಕ್ತಿ ತುಂಬಿಸಿ. ಓದು ನಿಮಿಷದ ಪರೀಕ್ಷೆಯ ಕೊನೆಯಲ್ಲಿ ಪ್ರತಿರೋಧದ ಮೌಲ್ಯ ಮತ್ತು ಅದನ್ನು ನಿಮ್ಮ ಕೋಷ್ಟಕದಲ್ಲಿ ಗಮನಿಸಿ. ಅದರ ಸೋರಿಕೆ ಪ್ರಸ್ತುತ ಪರೀಕ್ಷೆಯು ಹೊರಾಂಗಣ ಪರಿಸ್ಥಿತಿಗಳಿಂದ ತೇವಾಂಶ ಅಥವಾ ಆರ್ದ್ರತೆಯನ್ನು ತೆಗೆದುಕೊಳ್ಳಬಲ್ಲದು ಎಂದು ಖಚಿತಪಡಿಸಿಕೊಳ್ಳಲು ವಿವಿಧ ವಿದ್ಯುತ್ ಉಪಕರಣಗಳ ಮೇಲೆ ವಿದ್ಯುತ್ ಬೇರಿಂಗ್ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯು ಮಹತ್ವದ್ದಾಗಿದೆ ಯಾಕಂದರೆ ಇದು ಅರ್ಧ ಪರಿಸರದ ಪರಿಸ್ಥಿತಿಗಳಲ್ಲಿ ತೇವಾಂಶದ ಒಳಹೊಕ್ಕಿಗೆ ವಿರುದ್ಧವಾಗಿ ಸೌರ ಫಲಕದ ನಿರೋಧನವನ್ನು ಮೌಲ್ಯಮಾಪನ ಮಾಡುತ್ತದೆ. ಮಳೆ, ಬೆಳಗಿನ ಇಬ್ಬನಿ ಅಥವಾ ಗಾಗಿಯ ಹವಾಮಾನ ಪರಿಸ್ಥಿತಿಗಳು ತೇವಾಂಶದ ಹೊಳಹೊಕ್ಕಿಗೆ ಕಾರಣವಾಗಬಹುದು. ಇದು ತುಕ್ಕು, ನೆಲದ ದೋಷ ಮತ್ತು ವಿದ್ಯುತ್ ಆಘಾತದ ಅಪಾಯವನ್ನು ಉಂಟು ಮಾಡಬಹುದು. ಪಿವಿ ಮಾಡೆಲ್ಗಳಲ್ಲಿ ನಿರೋಧನ ಪ್ರತಿರೋಧವನ್ನು ಅಳೆಯುವ ವಿಧಾನ ಇಲ್ಲಿದೆ. ನೀವು ಈ ಕೆಳಗಿನ ಎಲ್ಲ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. 1 MW ಗಾತ್ರದ ಬಹುಸ್ಫಟಿಕದಂತಹ ಸಿಲಿಕಾನ್ ಪ್ಯಾನೆಲ್ಗಳಿಂದ ರಚಿತವಾದ ಗ್ರಿಡ್ ಸಂಪರ್ಕಿತ ಪಿವಿ ವ್ಯವಸ್ಥೆಗಳು, ಹೋಲಿಕೆಗಾಗಿ ಋಣಾತ್ಮಕ ನೆಲ ಮತ್ತು ತೇಲುವ ನೆಲವನ್ನು ಹೊಂದಿರುವ ವ್ಯವಸ್ಥೆಗಳು, ಮೆಗಾಮೀಟರ್ ಸಂಪರ್ಕಿಸುವ ತಂತಿಗಳು, ಪಿವಿ ಮಾಡೆಲ್ಗಳ ಸೆಟ್ ಮತ್ತು ನೀರಿನ ಟ್ಯಾಂಕ್. ಚಿತ್ರದಲ್ಲಿ ತೋರಿಸಿರುವಂತೆ ಸ್ಟ್ರಿಂಗ್ನ ಋಣಾತ್ಮಕ ಟರ್ಮಿನಲ್ ಮತ್ತು ಗ್ರೌಂಡೆಡ್ ಬೆಂಬಲ ರಚನೆಯ ನಡುವೆ ಮೆಗಾಮೀಟರ್ ಅನ್ನು ಸಂಪರ್ಕಿಸಿ. ದ್ಯುತಿ ವಿದ್ಯುಜ್ಜನಕ ತಂತಿಯ ಋಣಾತ್ಮಕ ಧ್ರುವಕ್ಕೆ ಧನಾತ್ಮಕ ತನಿಖೆಯನ್ನು ಸಂಪರ್ಕಿಸಿ. ಬೆಂಬಲ ರಚನೆ ಅಥವಾ ನೆಲದ ಕೇಬಲ್ಗೆ ನಕಾರಾತ್ಮಕ ತಂತಿಯನ್ನು ಸಂಪರ್ಕಿಸಿ. ಮೆಗಾಮೀಟರ್ ಅನ್ನು 1000 VDCಗೆ ಹೊಂದಿಸಿ. ಮೆಗಾಮೀಟರ್ ಅನ್ನು 2 ನಿಮಿಷಗಳ ಕಾಲ ಬೆಳಕು ಇಲ್ಲದೆ ಕಾರ್ಯನಿರ್ವಹಿಸಿ. ನಿರೋಧನ ಪ್ರತಿರೋಧ ಮೌಲ್ಯ ಮತ್ತು ದಾಖಲೆಯನ್ನು ಅಳೆಯಿರಿ. ಪ್ರತಿ ಪಿವಿ ಸ್ಟ್ರಿಂಗ್ನ ನಿರೋಧನ ಪ್ರತಿರೋಧವನ್ನು ಅಳೆಯಿರಿ ಮತ್ತು ರೆಕಾರ್ಡ್ ಮಾಡಿ. ಫಲಿತಾಂಶಗಳನ್ನು ಹೋಲಿಸಲು ಬಿಸಿ ಮತ್ತು ಅರ್ಧ ವಾತಾವರಣದ ಪರಿಸ್ಥಿತಿಗಳಲ್ಲಿ ಪರೀಕ್ಷೆಯನ್ನು ಪುನರಾವರ್ತಿಸಿ ಅವಲೋಕನಗಳನ್ನು ರೆಕಾರ್ಡ್ ಮಾಡಿ. ಸುಲಭವಾದ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ಸೋರಿಕೆ ಪ್ರಸ್ತುತ ಪರೀಕ್ಷಾ ಫಲಿತಾಂಶವನ್ನು ಸಾಮಾನ್ಯವಾಗಿ ಇನ್ಸುಲೇಷನ್ ಪ್ರತಿರೋಧ ರೂಪದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಸಂಭವನೀಯ ಫಲಿತಾಂಶಗಳು: ಪಿವಿ ಸ್ಟ್ರಿಂಗ್ನ ಸೋರಿಕೆ ಪ್ರಸ್ತುತ ಪರೀಕ್ಷೆಯು ನಕಾರಾತ್ಮಕ ಗ್ರೌಂಡೆಡ್ ಮತ್ತು ಫ್ಲೋಟಿಂಗ್ ಗ್ರೌಂಡೆಡ್ ಪಿವಿ ಸಿಸ್ಟಮ್ಗಳ ಮಾದರಿ ವಿಶಿಷ್ಟ ಫಲಿತಾಂಶಗಳು. ನೀವು ಈ ಕೆಳಗಿನ ಎಲ್ಲ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಪಿವಿ ಮಾಡೆಲ್, ವಾಟರ್ ಟ್ಯಾಂಕ್, ಮೆಗಾಮೀಟರ್ ಮತ್ತು ಸಂಪರ್ಕಿಸುವ ತಂತಿಗಳು. ಅದರ ಸೋರಿಕೆ ಪ್ರವಾಹವನ್ನು ಅಳೆಯಲು ಅನುಸರಿಸಬೇಕಾದ ವಿಧಾನ ಹೀಗಿದೆ. ಪಿವಿ ಮಾಡೆಲ್ ಅನ್ನು ನೀರಿನ ತೊಟ್ಟಿಯೊಳಗೆ ಇರಿಸಿ. ಮೆಗಾಮೀಟರ್ನ ಧನಾತ್ಮಕ ತನಿಖೆಯನ್ನು ಮಾಡೆಲ್ನ ಋಣಾತ್ಮಕ ಧ್ರುವಕ್ಕೆ ಸಂಪರ್ಕಪಡಿಸಿ. ಬೆಂಬಲ ರಚನೆಗೆ ಮೆಗಾಮೀಟರ್ನ ಋಣಾತ್ಮಕ ತನಿಖೆಯನ್ನು ಸಂಪರ್ಕಿಸಿ. ಮೆಗಾಮೀಟರ್ ಅನ್ನು 2 ನಿಮಿಷಗಳ ಕಾಲ ಬೆಳಕು ಇಲ್ಲದೆ ಕಾರ್ಯನಿರ್ವಹಿಸಿ. ಅರ್ಧ ಸೋರಿಕೆ ಪ್ರವಾಹವನ್ನು ಅಂದಾಜು ಮಾಡಲು ನಿರೋಧನ ಪ್ರತಿರೋಧವನ್ನು ಅಳೆಯಿರಿ. ವೀಕ್ಷಣೆಯನ್ನು ರೆಕಾರ್ಡ್ ಮಾಡಿ. 1 ಮೆಗಾ ಪ್ಲಾಂಟ್ನಲ್ಲಿ ಸುಮಾರು 1100 ಮಾಡೆಲ್ಗಳಿಗೆ 70 ಮಾಡೆಲ್ಗಳ ಮಾದರಿಯನ್ನು ಪರಿಶೀಲಿಸಬೇಕು. ಎಲ್ಲ 20 ಮಾದರಿಗಳಿಗೆ ಹಂತಗಳನ್ನು ಪುನರಾವರ್ತಿಸಿ ಮತ್ತು ಅವಲೋಕಗಳನ್ನು ರೆಕಾರ್ಡ್ ಮಾಡಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮತ್ತು ವೆಟ್ ಲೀಕೇಜ್ ಕರೆಂಟ್ ಆಫ್ ಪಿವಿ ಮಾಡೆಲ್ಗಳನ್ನು ಅಳೆಯುವುದರ ಕುರಿತಂತೆ ಈ ಸೆಷನ್ ಅಂತ್ಯವನ್ನ ನಾವು ತಲುಪಿದ್ದೇವೆ. ಈಗ ನೀವು ನಿರೋಧನ ಪ್ರತಿರೋಧದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪಿವಿ ಮಾಡೆಲ್ಗಳಲ್ಲಿನ ನಿರೋಧನ ಪ್ರತಿರೋಧವನ್ನ ಅಳೆಯುವ ಪ್ರಾಮುಖ್ಯತೆ, ಅರ್ಧ ಸೋರಿಕೆ, ಪ್ರಸ್ತುತ ಪರೀಕ್ಷೆಯ ಮಹತ್ವವನ್ನ ತಿಳಿಯಿರಿ. ಪಿವಿ ಮಾಡೆಲ್ಗಳಲ್ಲಿ ನಿರೋಧನ ಪ್ರತಿರೋಧವನ್ನ ಅಳೆಯಿರಿ ಮತ್ತು ಪಿವಿ ಮಾಡೆಲ್ನ ಅರ್ಧ ಸೋರಿಕೆ ಪ್ರವಾಹವನ್ನ ಅಳೆಯಿರಿ.